ಅವ್ವ ನೀ ಹೇಳ್ದಂಗೆ ಪಲ್ಲವಿನ ಕರ್ಕೊಂಬಂದೆ ನೋಡ್ಬೆ. ಅತ್ತಿಯರ ಅತ್ತಿಯರ ನಂದು ತಪ್ಪಾತ್ರಿ ಅತ್ತಿಯರ. ಇನ್ನೊಮ್ಮೆ ಇಂಥ ನೀಚ್ ಕೆಲಸ ನನ್ನ ಜೀವನದಾಗ ನಾ ಮಾಡಂಗಿಲ್ರಿ. ಪಲ್ಲವಿ, ಪೂಜಾ ಬರೋಕ್ಕಿಂತ ಮುಂಚೆನ ಮೊದಲ ನಮ್ಮ ಮನೆಗೆ ಸೊಸೆಯಾಗಿ ಬಂದಕಿ ನೀ. ಒಂದು ದಿನಾಗೂ ನಂಗೆ ಎದುರಾಗಿ ನಡ್ಕೊಂಡಿಲ್ಲ, ಎದುರಾಗಿ ಮಾತಾಡಿಲ್ಲ. ನಮ್ಮ ಮನೆಗೆ ತಪ್ಪು ನೀ ಕೆಲಸ ಅಂತೂ ನೀ ಮಾಡೇ ಇಲ್ಲ. ಆದರೂ ಈ ವಿಚಾರದಾಗ ನೀ ಹಿಂಗೆ ಯಾಕೆ ನಡ್ಕೊಂಡಿ ಅಂತ ನನಗೆ ಇನ್ನೂ ಮಟ್ಟ ಗೊತ್ತಾನೇ ಇಲ್ಲ. ಎಲ್ಲರ ಮುಂದೆ ನನ್ನ ಸೊಸೆ ಹಂಗಿಲ್ಲವ ಅಂತೇಳಿ ಗರ್ವದಿಂದ ಹೇಳ್ಕೊತೀನಿ. ಆದರೆ ಇಂಥ ತೀರಾ ಇಷ್ಟು ಚೀಪ್ ಲೆವೆಲಿಗೆ ನೀವು ಇಳಿತಿ ಅಂತ ನಾನು ನಿಜವಾಗ್ಲೂ ಭಾವಿಸಿದ್ದಿಲ್ಲ. ಆದರೆ ಏನರ ಆಗಿ ಹೋಗಲಿ, ನಿನ್ನಂತರೂ ನನ್ನ ಮನಸ್ಸು ತೆಗೆದುಬಿಟ್ಟ. ನಾನು ನಿನ್ನ ಮೇಲೆ ನನ್ನ ಮನಸ್ಸಂತರೂ ಇಲ್ಲ. ಸುಮ್ಮ ನಮ್ಮ ಚಿಗವ್ ಬಂದಾಳು, ಅಕ್ಕಿಗೆ ನಮ್ಮ ಸಂಸಾರ ತಾಪತ್ರೆ ಗೊತ್ತಾಗಬಾರ್ದು. ಲಾಸ್ಟ್ ಜೀವದ ಕೊನೆ ಕಾಲಕ್ಕೆ ನಮ್ಮ ಮನೆಯಾಗ ಇರ್ಬೇಕಂತ ಬಂದಾಳಕ್ಕೆ. ಅಕ್ಕಿ ಮನಸ್ಸು ನಾವು ನೋಯಿಸಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ರಮೇಶ ಕಳಿಸಿ ನಿನ್ನ ಕರ್ಕೊಂಬರಕತ್ತೇನೆ. ಹಂಗಂತೇಳಿ ನಿನ್ನ ನಾ ಸೊಸೆ ಅಂತ ಒಪ್ಕೋತೀನಿ ಅಂತ ತಿಳ್ಕೊಬಿಡ. ನೋಡು, ಸೊಸೆಯಾಗಿರಾಕ ನನಗಲ್ಲ, ಈ ಮನೆಗೆ ಸೊಸೆಯಾಗಿರಾಕ ಒಂದು ಅವಕಾಶ ಸಿಕ್ಕೈತಿ. ಬಳಸ್ಕೊಂಡು ಒಂದು ಸ್ವಲ್ಪ ಒಳ್ಳೆ ಬುದ್ಧಿ ಕಲ್ಕೊಂಡು ಇರುವ. ಇಲ್ರಿ ಅತ್ತೀರ, ಇಲ್ಲ, ನಂದಂತ್ರ ತಪ್ಪಾತು. ಇನ್ನೊಂದ್ಸಲ ಹಿಂಗೆ ನಡ್ಕೊಳಂಗಿಲ್ಲ. ಏನು ಮಾಡ್ತೀವಿ, ನಿನಗೆ ಬಿಟ್ಟಿತ್ತು. ಇನ್ನೊಂದ್ಸಲ ಇಂಥವೇನ್ರ ನನ್ನ ಕಣ್ಣಿಗೆ ಬಿದ್ದು ಅನ್ಕೋ, ಪರಿಸ್ಥಿತಿ ಬೇರೆನೇ ಆಗಿರ್ತೈತಿ. ಈಗ ನಾನು ನಮ್ಮ ಚಿಗೋನ್ ಮುಂದೆ ತವ್ರ ಮನೆಗೆ ಹೋಗಿದ್ಲಿ 2 ದಿನ ಅವ್ರ ಅವ್ವ ನೋಡಕ್ಕಂತ ಹೇಳೇನಿ. ನೀನು ಹಂಗೆ ಹೇಳುವ. ಓಹೋ, ಪಲ್ಲವಿ ಮೇಡಮ್ ಬಂದ ಬಿಟ್ರಿ. ಈಗ ಬೇಕೆ ನಡಕ ಸರವ ಏನಕ್ಕ ಚಿಗವ ಬರತಾಳನ? ಬರತ್ತಾರ, ಬಂದುಬಿಟ್ಟು ನೋಡಲ್ಲ. ಬಾ ಚಿಗವ, ಕುಂಡ್ರು ಬಾಯಿ. ಈಕಿ ಯಾರು? ಈಕಿ ನಮ್ಮ ರಮೇಶನ ಹೆಂಡತಿ ಪಲ್ಲವಿ. ತವ್ರ ಮನೆಗೆ ಹೋಗಾಳ ಅಂತ ಹೇಳಿದ್ನಲ್ಲ, ಕರ್ಕೊಂಬಾ ಅಂತೇಳಿ ನಾನು ರಮೇಶನ ಕಳಿಸಿದ್ದೆ, ಹೋಗಿ ಕರ್ಕೊಂಬಂದ. ಓಹೋ, ಈಕ ಪಲ್ಲವಿ ಅಂದ್ರೆ? ಅಮ್ಮ ಆರಾಮ ಬೇ? ಹ್ಞೂ ಆರಾಮ್. ಏನು ಕಲ್ತೀವ ನೀನು? ನಂದು MBA ಕಂಪ್ಲೀಟ್ ಆಗೈತ್ರಿ. ಓಹೋ, ML ಕಲ್ತೀಯನ ನೀ? MBA ಅಲ್ಲ. ತನ್ನ ಕೊಂಡ್ರಲ್ಲ ನೀನು, ಏನು ದೊಡ್ಡ ಎಲ್ಲ ನಂಗೆ ಗೊತ್ತಾಗುತ್ತೆ ಆಡ್ತೀಯಲ್ಲ. ನೋಡುವ, ಈಗಾಗಲೇ ನಾ ಈ ಮನೆಗೆ ಎದಕ್ಕೆ ಬಂದೀನಿ, ನನ್ನ ಉದ್ದೇಶ ಏನು, ಪ್ರತಿಯೊಂದು ನಿಮ್ಮ ಅತ್ತಿ ನನಗೆ ಹೇಳಿರ್ಬೇಕು. ಹೇಳಾಳೋ ಇನ್ನು ಹೇಳ್ಬೇಕ? ಇಲ್ರಿ, ಹೇಳ್ಯಾರ, ನಮ್ಮ ಯಜಮಾನ್ರು ಹೇಳ್ಯಾರ. ಓಹೋ, ರಮೇಶನ ಹೇಳಣ್ಣ, ಚಲೋ ಆತು ಬಿಡುವ. ನೋಡು, ನಂದು ಒಂದು ಜೀವನ ಪರ್ಯಂತ ಒಂದು ಸಂದಕೈತವ. ನನ್ನ ಆಸ್ತಿ ಎಲ್ಲ ಅದ್ರಾಗ ಐತಿ. ನಿನಗೆ ಪೂಜಾಗ ಒಂದಿಷ್ಟು ಸ್ಪರ್ಧೆಗಳನ್ನ ಇಡ್ತೇನೆ. ಅದ್ರೊಳಗೆ ಯಾರು ಕೇಳ್ತಾರೋ ಆ ಸಂದಕ ಅವ್ರಿಗೆ. ಇದು ಕೇಳೋರಿಗೆ ಒಂಥರ ಅನ್ನಿಸ್ಬೋದು, ಆದರೆ ಯಾರಿಗೆ ಆ ಸಂದಕ ತೊಗೊಳ್ಳುವಂಥ ಯೋಗ್ಯತೆ ಐತಲ್ಲ ಅವ್ರಿಗೆ ಅಷ್ಟು ಸಿಗೋದು ನೋಡು ಆ ಸಂದಕ. ಆ ಸಂದಕದ ಸಂಬಂಧ ಅಂತ ಏನಿಲ್ಲ ಏನ್ರಿ ಅಂತಾರೆ. ನಾ ಹೆಂಗೆ ಅದೇನೋ ಹಂಗೆ ಇರ್ತೀನಿ. ನೀವು ಸ್ಪರ್ಧೆಗಳು ಅಂದ್ರಲ್ಲ, ನನ್ನ ಕೈಲಾದಷ್ಟು ನಾ ಪ್ರಯತ್ನ ಪಡ್ತೀನಿ. ಬೇಷ್ ಮಗಳ, ಬೇಷ್ ಆಯ್ತು. ಹೋಗು, ಈಗನ ಬಂದಿನ ಕೈಕಾಲು ಮುಖ ತಕೊಂಡು ಏನ್ರಿ ತಿನ್ನೋಗುವ. ಆಮೇಲೆ ಸಂಜಿಕೆ ನಿನ್ನ ಪೂಜಾನ ಕರೆದ ಒಂದೇ ಸ್ಪರ್ಧೆ ಏನಂತ ಹೇಳಿ ನಾ ಹೇಳ್ತೇನೆ. ಆಯ್ತು ಅಂತೇಳಿ. ಆಯ್ತು, ನಾನು ಒಂದು ಕೆಲಸಕ್ಕೆ ಹೋಗ್ಬರ್ತೇನೆ. ಆಯ್ತು, ಹೋಗ್ಬಾ. ಕೌಸಲ್ಯ, ಕೇಳ್ತೀನಿ ನಿನ್ನ ಸಸಿ ಪೂಜಾ, ಆಕಿಗೆ ನಾನು ನಿಂಬೆಹಣ್ಣು ಜ್ಯೂಸ್ ಮಾಡಂತ ಹೇಳಿದ್ನಿವ. ಆಕಿ ಮಾಡತ್ತಾಳ ಅತ್ತಿ, ಅಡುಗೆ ಮನೆಯಾಗದ. ಓಹೋ, ಅಡುಗೆ ಮನೆಯಾಗದಾಳ, ಅಲ್ಲೇ ಹೋಗ್ತೇನೆ ತಡಿ. ನಾನು ಬಂತಡಿ ಸಿಗೋ. ಈ ಮುದುಕಿಯ ಸಂದಕದೊಳಗೆ ಏನು ಇಟ್ಟಿರ್ಬೇಕು? ಯಾಕೋ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗತ್ತಿಲ್ಲ. ಹೆಂಗಾರ ಮಾಡಿ ಇವತ್ತು ರಾತ್ರಿನ ಆ ಮುದುಕಿ ಕ್ವಾನಿ ಒಳಗೆ ಹೋಗಿ ಸಂದಕ ಓಪನ್ ಮಾಡಿ ಅದ್ರೊಳಗೆ ಏನೈತಿ ಅಂತ ನೋಡ್ಬಿಡ್ಬೇಕು. ಇಲ್ಲ ಅಂದ್ರೆ ನನ್ನ ಮನಸ್ಸು ತಡಂಗಿಲ್ಲ. ಹೆಂಗಾರ ಮಾಡಿ ಆ ಸಂದಕದೊಳಗೆ ಏನಾರ ವಜ್ರ ವೈಡೂರ್ಯ ಬಂಗಾರ ಹಿಂಗೆ ಹರಿತಿದ್ರೆ ಸ್ವಲ್ಪ ಜೇಬ್ಕೊಂಡು ಬಿಡ್ಬೇಕು. ಆ ಮುದುಕಿಗೆ ಏನು ಗೊತ್ತಾಕೈತೆ? ಅದ್ರಾಗ ಒಂದಿಷ್ಟು ಚೂರು ತಗೊಂಡ್ರೆ ಅಷ್ಟು ಸಂದಕ ತುಂಬ ಇಟ್ಟಾಳಂದ್ರೆ ಸ್ವಲ್ಪ ತಗೊಂಡ್ರೆ ಏನು ಗೊತ್ತಾಗಿಲ್ಲ. ಇವತ್ತು ರಾತ್ರಿ ನಾ ಕೆಲಸ ಮಾಡ್ತೇನೆ. ಓ, ಶಾಂತಕ ಗೌಡ್ರು ಆರಾಮ್ ಕುಂತ್ಬಿಟ್ರಿ. ಏನು ಮಾಡತ್ರಿ? ಓ, ಬಾಲೇ ಬರ್ಕ. ಏನು ಮನೆ ಕಡೆ ಬಂದೇ ಇಲ್ಲ? ಏನಿಲ್ವಾ, ಮಗಳು ಗಂಡನ ಮನೆಗೆ ಹೋದ್ಲ, ಮತ್ತು ಮನ್ಯಾಗಾರ ಏನು ಕೆಲಸ, ಹೊಲದ ಕಡೆ ಹೊಕ್ಕೀನಿ ನೋಡ್ವಾ. ಹಿಂಗಾಗಿ ಬರಕ ಸೌಡ ಸಿಕ್ಕಿಲ್ ಬಿಡ ಸಂತಕ. ಹೌದಾ, ಬಾ ಕುಂಡ್ರ ಬಾಲೆ. ಓ ಎಲ್ಲಾರು ಇಲ್ಲೇ ಕುಡಿಬಿಟ್ರಿ, ಚಲೋ ಆತ್ಬಿಡು. ಬಾಲಿಗಿರ್ತಿ ಏನ ಹಕ್ಕಿ ಹಾರ್ದಂಗೆ ಹಾರಿ ಆಡಕತ್ತೀವ ಅಲ್ಲ. ಮಗಳ ಮದುವೆ ಮಾಡ್ದಾಗಿಂದ ಭಾಳ ಖುಷಿ ಆಗದೆ ಬಿಡು. ಹ್ಞೂ, ಮಗಳಂತೂ ಒಳ್ಳೆ ಕಡೆ ಸೇರ್ತಿಲ್ಲ ಶಾಂತಕ.
ಇನ್ನೇನೈತೆ ಹೇಳ ಖುಷಿಯಾಗಿರೋದು ಬಿಟ್ಟ ಫೋನ್ ಹಚ್ಚಿದ್ದೆ ಪೂಜಾಗ ಆರಾಮದ ಅಂತ ಹ್ಞೂ ಸಂತಕ ಹಚ್ಚಿದ್ದೆ ಬೆಳಗ್ಗೆ ಹಚ್ಚಿದ್ದೆ ಆರಾಮದ ಅಂತ ಯಾಕೆ ಯಾರೋ ಅವ್ರ ಅತ್ತಿ ಚಿಗೋ ಬಂದ ಅಂತ ಓಹೋ ಹೌದನ ನಾ ಎದಕ್ಕೆ ಬಂದೆ ಅಂತಂದ್ರೆ ಈ ಊರಾಗ ಸಂಘದ ವತಿಯಿಂದ ಅದು ಸೀರೆಗೆ ಕುಚ್ಚಾಕ್ತಾರಲ್ಲ ಸಂತಕ ಈಗ ಉಕ್ಕ ಭಾಳ ತುಟ್ಟೆಯವ್ವ 600 1,000 ರೂಪಾಯಿ ತಗೋತಾರ ಹಾಕಿ ಬರೀ ಸರ್ಗಕ್ಕೆ ಒಂದು ಹಿಂಗೆ ಗೊಂಡೆ ಕಟ್ದಂಗೆ ಮಾಡಿದ್ರೆ 600 700 ರೂಪಾಯಿ ಸೆಟ್ ಹಾಕಿ ಭಾಳ ಟ್ರೆಂಡಿಂಗ್ ಬರ್ತೈತಿ ಈಗ ಅದೆಲ್ಲ ಅದಕ್ಕೆ ಅದು ನೀನು ಟ್ರೈನಿಂಗ್ ಕೊಡ್ತಾರಂತ ಒಂದು ವಾರ ದಿನ ಡಬ್ಬಿ ಕಟ್ಕೊಂಡು ಇಲ್ಲೇ ಬೈಲಂಗಲ್ಗೆ ಹೋಗಿ ಬರೋದಂತ ಆಮೇಲೆ ಅವರು ಕುಚ್ಚು ಹಚ್ಚು ಸಾಮಾನುಗಳು ರಾಟಿ ಪಾಟಿ ಎಲ್ಲ ಕೊಡ್ತಾರಂತ ಸಂತಕ ಹೌದಾ ಹೌದ್ರಿ ಗಿರ್ಜಕಾರ ನಮಗೆ ಸುದ್ದಿ ಹತ್ತಿರಪ್ಪ ಇದು ನನಗೂ ಈಗ ಆಕಿ ಈಕೆಂದ್ಲವ ಸಂಘದಾಕಿ ಮಂಜುನಾಥ್ ಸಂಘದಾಕಿ ಅಂದ್ಲ ಅದಕ್ಕೆ ನೀವು ಯಾರ ಬರ್ದಿರನ ಶಾಂತಕ ನಿನ್ನ ಸಸಿನ ಕಳ್ಸ್ಕೊಡ್ತೀನಿ ನನಗೇನು ಅಭ್ಯಂತರ ಇಲ್ಲ ಕಲಿತೀನಂದ್ರೆ ಕಲೀರಿ ಅಯ್ಯ ಗಿರ್ಜಕ್ಕರ್ ಫ್ರೀದಾಗ ಕೊಡ್ತಾರಂದ್ರೆ ಯಾರು ಬೇಡ ಅಂತಾರ್ರಿಪ್ಪ ನಡ್ರಿ ದಿನ ಹೋಗುನಂತ ಆದ್ರೆ ಊಟದ್ದೇ ನಿಂಗೆ ಹೇಳಿಲ್ವಾಕಿ ಬೆಳಗ್ಗೆ ನಾಷ್ಟ ಕೊಡ್ತಾರಂತೆ ಚಾಪ ಅದು ಕೊಡ್ತಾರಂತೆ ಊಟ ಮಾತ್ರ ಡಬ್ಬಿ ಕಟ್ಕೊಂಬರ್ಬೇಕಂತ ಹೇಳಿದ್ಲ ಅಯ್ಯ ಮನ್ಯಾಗ ತಿನ್ನೋದನ್ನ ಅಲ್ಲಿ ಹೋಗಿ ತೊಗೊಂಡು ತಿಂದ್ರಾತ್ ನಡ್ರಿ ಸಂತಕರೆ ಗಿರ್ಜಕ್ಕರೆ ನಾನು ಬರ್ತೇನೆ ಅಂದಿಲ್ಲ ಗಿರ್ಜಿ ಹೆಂಗಿದ್ರು ನಾನು ಸಂಘದಾಗ ಅದೇನಲ್ಲ ಬರ್ತೀಯಾ ನಿಂದು ಹೆಸರು ಬರ್ಸ್ಲ ಹಂಗಾರ ಪಾರಕ ಇಬ್ರು ಪಾರಕಂದು ಬರ್ಸ್ಬಿಡ್ತಂತ ಹಂಗಾರ ಹೆಸರು ಬರ್ಸ್ ನಾನು ಬರ್ತೇನೆ ಮನ್ಯಾಗ ಖಾಲಿ ಕುಂತ್ರ ಏನು ಮಾಡೋದು ದಿನ ಹೋಗಿ ಬಂದ್ರತ್ ಹೆಂಗಿದ್ರು ಬಸ್ ಚಾರ್ಜು ಇಲ್ಲ ಏ ಶಾಂತಕ ನೀವು ಒಬ್ಬಕ್ಕಿರ ಮನ್ಯಾಗ ಕುಂತ ಏನು ಮಾಡ್ತೀನಿ ನಡಿ ನೀನು ಹೋಗುನೆ ಅರೆ ನಾನು ಸಸಿ ಬರಾತ ಅಲ್ಲ ನಾ ಈ ವಯಸ್ಸಿನಾಗ ಅದನ್ನು ಕಲಿತು ಏನು ಮಾಡ್ಬೇಕಾಗೈತಿ ಕಲಿಯಾಕಲ್ಲ ಇವ ಹಂಗೆ ಬರ್ದು ನಮ್ಮ ಜೊತೆ ಮನ್ಯಾಗ ಕುಂತಾರ ಏನು ಮಾಡ್ತಿ ಆಗಲೇ ನಿಂಗೇನು ಕೆಲಸ ಇಲ್ಲ ನಾನು ಬಗ್ಸಿಲ್ಲ ಮನ್ಯಾಗ ಅಕ್ಕಿ ಹೋದ್ರ ನಾ ಮನ್ಯಾಗ ಮಾಡಾಕ್ಬೇಕು ನಮ್ಮ ಮನ್ಯಾಗ ದನ ಕರ ಅದಾವ ನೀರ ನಿಂಚರಿ ಮುಸರಿ ಬ್ಯಾನ ಎಲ್ಲ ಇಡಬೇಕು ನಿನ್ನ ಜೊತೆ ಬಂದ್ರೆ ತೆಗಿ ಆಕಿ ಬರ್ತಾಳ ಆಕಿ ಕರ್ಕೊಂಡೋಗಿ ಅಯ್ಯ ಆತ್ ತಗೋ ನೀ ಹೇಳ್ದಂಗೆ ಅಲ್ಲಿ ಹೆಸರು ಬರ್ಸ್ಲ ಹಂಗಾರ ನಿಮ್ದು ಓ ಬರ್ಸ್ಬಿಡ್ರಿ ಆತ್ ತಗೋ ಹಂಗಾರ ಮತ್ತೆ ಸೀಟ್ ಫುಲ್ ಆಗಿದ್ದಾವು ಮೊದಲು ಬರ್ಸಿ ಬರ್ತೇನೆ ಗಿರ್ಜಿದೊಂದು ಏನಾರ ಆಟ ಮಾಡಿ ಇರೋದು ದಿನ ಒಂದೊಂದು ಹೊಸ ತಂದ್ಲ ಹತ್ತೀರಿ ಹೋಗ್ಲ ಬೇಡ್ರಿ ಮತ್ತೆ ಅಯ್ಯ ಹಾಗಣ ಇತ್ತಿ ಅಲ್ಲ ಅವ್ರ ಮುಂದೆ ಬರ್ತೇನೆ ಅಂತ ಹೇಳಿ ನನ್ನ ಮುಂದೆ ಹೋಗ್ಲೇಬೇಡ ಅಂತ ಕಿತ್ತಿ ಹೋಗಿ ಬರೋ ಕಲಿತೇನೆ ಅಂತಂದ್ರೆ ಬ್ಯಾಡ ಅಂತ ನಾರ ಯಾಕಡ್ಲಿ ಆತ ಬರೈತಿ ಏನಿದು ಅಕೌಂಟ್ಸ್ ಎಲ್ಲ ಡಿಫ್ರೆನ್ಸ್ ಬರತೈತಿ ನಾ ಇಷ್ಟು ದಿನ ಆಯ್ತಲ್ಲ ನೋಡಲೇ ಇಲ್ಲ ಅಲ್ಲ ಇವರೆಲ್ಲ ಏನು ಮಾಡಕತ್ತಾರ ಕೆಲಸ ಸಿದ್ಧಾಂತ್ ಹಾಂ ಅಣ್ಣ ಕರೆದ ಏನು ಸಿದ್ಧಾಂತ್ ಇಷ್ಟು ದಿನ ನಂಗೆ ಆಫೀಸ್ ಕಡೆ ಲಕ್ಷ ಕೊಡೋಕ್ಕಾಗಲಿಲ್ಲ ಅಂತ ಏನೆಲ್ಲ ಆಗಿದ್ದಿಲ್ಲ ಅಣ್ಣ ವಾಟ್ ಹ್ಯಾಪನ್ ಏನಾಯ್ತು ಅಲ್ಲ ಏನಂತ ಹೇಳಿ ಬೈ ಗೊತ್ತಾಕೈತೆ ನನಗೆ ಏನಂತ ಹೇಳಿ ಇಲ್ಲಿ ನೋಡು ಅಕೌಂಟ್ಸ್ ಒಳಗೆ ಬರೀ 20 lakhs ಹೇರಾಪೇರಿ ಬರತೈತಿ ಹೆಚ್ಚು ಕಮ್ಮಿ ಆಗೈತಿ ಏನು ಅದೇಂಗಣ್ಣ ತೋರ್ಸ ಇಲ್ಲಿ ನೋಡ್ಬಾ ನಾ ಸುಳ್ಳು ಹೇಳಿದ್ರೆ ಇಲ್ಲಿ ನೋಡು ಅಯ್ಯೋ ಹೌದಲ್ಲಣ್ಣ ಅಲ್ಲ 1 ರೂಪಾಯಿ ಇಲ್ಲ 2 ರೂಪಾಯಿ ಇಲ್ಲ 20 ಲಕ್ಷ ಎಲ್ಲಿ ಹೋಗುತ್ತದೆ ಅಮೌಂಟ್ ನೀನು ನೋಡು ಈ ಅಕೌಂಟ್ಗೆ ಕ್ರೆಡಿಟ್ ಆಗೈತಿ ಯಾವ ಅಕೌಂಟ್ ಇದು ಇದ್ಯಾರು ನಮ್ಮ ಕ್ಲೈಂಟ್ಸೇ ಅಲ್ಲಿವ್ರು ಈ ಅಕೌಂಟ್ಸ್ ಹೋಲ್ಡರ್ಸ್ ನಮ್ಮಲ್ಲಿ ಇಲ್ಲೇ ಇಲ್ಲ ಅಯ್ಯೋ ಅಣ್ಣ ಇದು ನಿಜವಾಗ್ಲೂಪ್ಪ ನನಗೂ ಗೊತ್ತಿಲ್ಲ ಈ ಅಕೌಂಟ್ ಯಾರ್ದು ಅಂತ ಅಲ್ಲ ನೀ ಏನು ಕೆಲಸ ಮಾಡಕತ್ತಿ ನಿನ್ನ ಮೇಲೆ ಇಡೀ ಆಫೀಸ್ ಜವಾಬ್ದಾರಿ ಕೊಟ್ಟರೆ ಹೆಂಗೆ ನಾನು ಈ ಆಫೀಸ್ ನಿಭಾಯಿಸೋದು ನಾನು ನಿಜವಾಗ್ಲೂ ಅಣ್ಣ ನನಗೆ ಗೊತ್ತೇ ಇಲ್ಲ ಮಿಸ್ಟರ್ ಅನಿರುದ್ಧ್ ಸರ್ ಹೇಳಿ ಸರ್ ಏನು ಹೇಳಿ ಸರ್ ಅಲ್ಲ ನೀವು ಅಣ್ಣನ ಪರ್ಸ್ನಲ್ ಸೆಕ್ರೆಟ್ರಿ ಏನು ಕೆಲಸ ಮಾಡತ್ತೀರಿ ನೀವು ಎಲ್ಲ ಅಕೌಂಟ್ಸ್ ನೀವು ಹೋಲ್ಡ್ ಮಾಡತ್ತಿದ್ರಿ ಇಲ್ಲಿ ನೋಡ್ರಿ ಅಕೌಂಟ್ಸ್ ಒಳಗೆ 20 lakhs ಹೇರಾಪೇರಿ ಬರತೈತಿ ಏನು ಸರ್ 20 lakhsಾ ಅದ್ಯಾಕೆ ಸರ್ ಮಿಸ್ಟರ್ ಅನಿರುದ್ಧ್ ಗಾಬರಿ ಆಗಬೇಡ್ರಿ ನೀವು ನಮ್ಮ ನಿಯತ್ತಿನ ಪ್ರಾಮಾಣಿಕ ವ್ಯಕ್ತಿ ಅಂತ ನನಗೂ ಗೊತ್ತೈತಿ ಇಷ್ಟು ವರ್ಷ ನಮ್ಮ ಕೈ ಕೆಳಗೆ ಕೆಲಸ ಮಾಡಿರಿ ನಿಜವಾಗ್ಲೂ ಅಕೌಂಟ್ಸ್ನ ಇವತ್ತು ಚೆಕ್ ಮಾಡತ್ತೀರಿ 20 ಲಕ್ಷ ಹೇರುಪೇರಿ ಬರತೈತಿ ಯಾವುದೋ ಗೊತ್ತಿಲ್ಲದ ಅಕೌಂಟಿಗೆ ಕ್ರೆಡಿಟ್ ಆಗೈತಿ ನೋಡಿರಿ ಚೆಕ್ ಮಾಡಿರಿ ಒಂಚೂರು ಸರ್ ಏನು ಸರ್ ತಮಾಷೆನಾ 20 ಲಕ್ಷ ಅಂದರೆ ಏನು ಅಯ್ಯೋ ಹೌದಲ್ಲ ಸರ್ ನಿಜವಾಗ್ಲೂ ಮಿಸ್ಟರ್ ಅನಿರುದ್ಧ್ ನೋಡಿ ಸ್ವಲ್ಪ ಅಕೌಂಟ್ಸ್ಲ ಚೆಕ್ ಮಾಡಿ 20 ಲಕ್ಷ ಅದು ಯಾರ ಅಕೌಂಟು ಯಾವ ಟೈಮಿಗೆ ಹೋಗೈತಿ ಯಾವ ದಿನ ಹೋಗೈತಿ ಎದ್ರ ಪರ್ಪಸ್ ಹೋಗೈತಿ ಎಲ್ಲ ಡೀಟೇಲ್ಸು ನನಗೆ ಈಗಲೇ ಬೇಕು ಸರಿ ಸರ್ ಈಗಲೇ ಚೆಕ್ ಮಾಡ್ತೀನಿ ಸರ್ ಫಸ್ಟ್ ಹೋಗಿ ಆ ಕೆಲಸ ಮಾಡಿ ಸರಿ ಸರ್ ನೋಡ್ಸಿದ್ದ ನನಗಿದೆಲ್ಲ ಈಸಿಯಾಗಿ ಅನ್ಸತ್ತಿಲ್ಲ ನೀನು ಹೋಗೋರ ಜೊತೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಗು ಡೀಟೇಲ್ಸ್ ತೊಗೊಂಡು ಬಾ ಸರಿ ಅಣ್ಣ ಈಗಲೇ ಹೋಗ್ತೀನಿ ಅಲ್ಲ 20 ಲಕ್ಷ ಹೆಂಗೆ ಇಷ್ಟು ಡಿಫ್ರೆನ್ಸ್ ಬರೋಕ್ಕೆ ಸಾಧ್ಯ ಯಾರ ಕೈವಾಡ ಇದು ಯಾರು ಹೆಚ್ಚು ಕಮ್ಮಿ ಮಾಡಿದ್ರು ಪಲ್ಲವಿ ಇತ್ತೀಚೆಗೆ ಆಫೀಸ್ಗೆ ಬರೋದ ಕಡಿಮೆ ಆಗೈತಿ ಅದ್ರ ಮಧ್ಯೆ ಈ ಕೆಲಸ ಹೆಂಗೆ ಮಾಡ್ತಾಳ ನನಗೆ ಯಾಕೋ ಆಕಿ ಮೇಲೆ ಡೌಟ್ ಡೀಟೇಲ್ಸ್ ಎಲ್ಲ ತೊಗೊಂಡು ಬರಲಿ
ಒಂದ್ಸಲ ಕ್ರಾಸ್ ಚೆಕ್ ಮಾಡಿದ್ರೆ ಕಳ್ರು ಯಾರು ಅಂತ ಸಿಕ್ಕಿ ಬಿದ್ದ ಬೀಳ್ತಾರೆ.